ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಂಗಳೂರು ದಕ್ಷಿಣದ ಎಂಪಿ ತೇಜಸ್ವಿ ಸೂರ್ಯ RSSನ ಕಟ್ಟಾಳು. ಸಮಾಜದಲ್ಲಿ ದ್ವೇಷ ಬಿತ್ತೋದು ಬಿಟ್ಟು ಬೇರೆ ಯಾವುದೇ ಅರ್ಹತೆ ಇಲ್ಲದಂತಹ ವ್ಯಕ್ತಿ. ಕೇವಲ ಆತನ ಜಾತಿಯ ಕಾರಣಕ್ಕೆ, ದ್ವೇಷ ಬಿತ್ತುವ ಸಾಮರ್ಥ್ಯದ ಕಾರಣಕ್ಕೆ ಮತ್ತು RSSನಲ್ಲಿದ್ದ ಕಾರಣಕ್ಕಾಗಿ MP ಟಿಕೆಟ್ ಸಿಕ್ತು. MP ಆಗಿದ್ದಾರೆ, 2ನೇ ಅವಧಿಗೆ MP ಆಗಿದ್ದಾರೆ. ಅವರನ್ನ ಈಗ BJP ಸೈಡಿಗೆ ತಳ್ಳಿದೆ, ಕಿತ್ತು ಬಿಸಾಕಿದೆ ಅಂತಲೇ ಹೇಳಬೇಕು. ಎಲ್ಲಿಂದ? ಅವರು ಈ ಹಿಂದೆ BJP ಯುವ ಮೋರ್ಚಾ ಅದರ ಅಧ್ಯಕ್ಷರಾಗಿದ್ರು. ಯುವ ಘಟಕ BJP ಯುವ ಮೋರ್ಚಾ. ಆ ಸ್ಥಾನದಿಂದ ತೇಜಸ್ವಿ ಸೂರ್ಯನ ಕಿತ್ತು ಬಿಸಾಕಿದ್ದಾರೆ. ಆ ಜಾಗಕ್ಕೆ ಹೊಸಬರನ್ನ ತಗೊಂಡು ಬಂದು ಕೂರಿಸಿದ್ದಾರೆ. ಅವರೂ ಸಹ ಬ್ರಾಹ್ಮಣ ಅನ್ನೋದೇ ಒಂದು ವಿಶೇಷತೆ. ಬಟ್ ತೇಜಸ್ವಿ ಸೂರ್ಯದ ಮಾತ್ರ ಬದಲಾವಣೆ ಆಗಿಲ್ಲ. ಅಮಿತ್ ಮಾಳವಿಯ ಆತನನ್ನು ಕಿತ್ತು ಬಿಸಾಕಿದ್ದಾರೆ. ಮತ್ತೆ ಒಳಗಡೆ ಬಂದಿರೋರ್ದು ಒಂದಷ್ಟು ವಿಶೇಷವಾದ ಹೆಸರುಗಳಿದಾವೆ. ಯಾರು? ಸ್ಮೃತಿ ಇರಾನಿ, ರಾಮ್ ಮಾಧವ್, ಈ ಥರದವರೆಲ್ಲ ಒಳಗೆ ಬಂದು ಕೂತಿದ್ದಾರೆ. ಹೊಸದಾಗಿ ಹೊಸ ಪವರ್ಫುಲ್ ಜಾಗಗಳನ್ನ BJP ಒಳಗಡೆ ಕೊಟ್ಟಿದ್ದಾರೆ. ಎಲ್ಲವೂ ಸಹ ಉತ್ತರ ಪ್ರದೇಶದ ಚುನಾವಣೆ ಪ್ಲಸ್ ಮುಂದೆ ಬರಬಹುದಾದಂತಹ ಎಲ್ಲ ಚುನಾವಣೆಗಳು, ಜೊತೆಗೆ 2029ರ ಸಾರ್ವತ್ರಿಕ ಚುನಾವಣೆ. ಇದನ್ನ ಮನಸ್ಸಲ್ಲಿಟ್ಕೊಂಡು ಹೊಸ ಟೀಮ್ ಕಟ್ಟಿರೋದು. ಸೊ ತೇಜಸ್ವಿ ಸೂರ್ಯ ವಿಚಾರದಲ್ಲಿ ಏನೇನಾಯಿತು ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಸ್ಮೃತಿ ಇರಾನಿ, ರಾಮ್ ಮಾಧವ್ ಇವರಿಗೆಲ್ಲ ಏನು ಸ್ಥಾನಗಳನ್ನ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ತೇಜಸ್ವಿ ಸೂರ್ಯ, ನಾನು ಆರಂಭದಲ್ಲಿ ಹೇಳ್ದಂಗೆ ಅರ್ಹತೆಗಳು ಇಷ್ಟೇ. ಜಾತಿ ಬ್ರಾಹ್ಮಣ, RSS ಸದಸ್ಯ, ಪ್ಲಸ್ ಮೋದಿಯನ್ನ ಹೊಗಳಿ ಸುಳ್ಳು ಹೇಳಿ ಏನೋ ಒಂದು ಮಾಡೋದು, ದ್ವೇಷ ಬಿತ್ತೋದು, ಇಷ್ಟು ಸಾಮರ್ಥ್ಯ. ಆ ಸಾಮರ್ಥ್ಯದ ಕಾರಣಕ್ಕೆ ಆತನಿಗೆ MP ಟಿಕೆಟ್ ಕೊಟ್ಟರು. ಆ ಒಂದು ಮೇಲ್ಜಾತಿ ಅಥವಾ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ವರ್ಗ ಅತಿ ಹೆಚ್ಚಿರುವಂತಹ ಆ ಕ್ಷೇತ್ರ ಬೆಂಗಳೂರು ದಕ್ಷಿಣ ಅಲ್ಲ, ಆರಾಮಾಗಿ BJP ಗೆದ್ದು ಬಿಡುತ್ತೆ. ಆ ಸೀಟು ಸೇಫ್ ಸೀಟು, ಬೆಂಗಳೂರಲ್ಲಿ ಅತ್ಯಂತ ಸೇಫೆಸ್ಟ್ ಸೀಟು MP ಸೀಟ್ ಅದು. ಅಲ್ಲಿಗೆ ಕೊಟ್ಟರು, ಆರಾಮಾಗಿ ಗೆದ್ದುಕೊಂಡು 2ನೇ ಬಾರಿಗೆ MP ಆಗಿ ಕೂತಿದ್ದಾರೆ. ಅದರ ಜೊತೆಗೆ ಅವರಿಗೆ ಇನ್ನೊಂದು ಕಿರೀಟನೂ ಇತ್ತು. ಏನು? BJPಯ ಯುವ ಮೋರ್ಚಾ ಅದರ ಅಧ್ಯಕ್ಷ. ರಾಷ್ಟ್ರೀಯ ಮಟ್ಟದ ಯುವ ಮೋರ್ಚಾ, ಸ್ಟೇಟ್ ಲೆವೆಲ್ ಅಲ್ಲ, ರಾಷ್ಟ್ರೀಯದ ಯುವ ಮೋರ್ಚಾ. ಆ ಸ್ಥಾನದಿಂದ ಈಗ ತೇಜಸ್ವಿ ಸೂರ್ಯನ ಕಿತ್ತು ಬಿಸಾಕಿದ್ದಾರೆ. ಈ ತೇಜಸ್ವಿ ಸೂರ್ಯದು ನಾನು ಇದೆಲ್ಲ ಹೇಳಿದ ಅರ್ಹತೆಗಳು ಏನೇನು ಇಂಥದ್ದು ಅಂತ. ಅಂದರೆ ತೇಜಸ್ವಿ ಸೂರ್ಯ ಅನ್ನುವಂತಹ ಈ ವ್ಯಕ್ತಿ ಮಾಡುವಂತಹ ಕಿತಾಪತಿಗಳಿದಾವಲ್ಲ, ಅದು ಹೇಗೆ BJP ಸಹಿಸ್ಕೊಳ್ಳುತ್ತೋ ಗೊತ್ತಿಲ್ಲ. ಮೇ ಬಿ ಜಾತಿ ಮತ್ತು RSSನಲ್ಲಿ ಕಾರಣಕ್ಕೆ ಸಹಿಸ್ಕೊಳ್ತಾರೆ ಅಂತ. ಏನೇನು ಆ ಥರ ಆ ವ್ಯಕ್ತಿ ಮಾಡಿರುವಂಥದ್ದು ಅಥವಾ ಆತನ ಮೇಲೆ ಬಂದಿರುವಂತಹ ಆರೋಪಗಳು. ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಸಣ್ಣ ಮಕ್ಕಳ ರೀತಿಯಲ್ಲಿ ಎಮರ್ಜೆನ್ಸಿ ಡೋರ್ ಓಪನ್ ಮಾಡುವ ಪ್ರಯತ್ನ ಮಾಡಿರೋ ಆರೋಪ. ಅದು ಎಷ್ಟು ಅಪಾಯಕಾರಿ. ಇಡೀ ಫ್ಲೈಟೇ ಬಿದ್ದು ಹೋಗಿ ಅದರಲ್ಲಿರುವ ಎಲ್ಲರೂ ಸತ್ತು ಹೋಗೋ ಸಾಧ್ಯತೆ ಇರುವಂತಹ ಒಂದು ಕೃತ್ಯ ಅದು. ಅಂತಹ ಚೈಲ್ಡಿಶ್ ವ್ಯವಹಾರ ಮಾಡಿ ಚೈಲ್ಡ್ ಸೂರ್ಯ ಅನ್ನುವಂತಹ ಅಡ್ಡ ಹೆಸರು ಪಡ್ಕೊಂಡಿರುವಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಸ್ವತಃ BJP, ಸ್ವತಃ ನರೇಂದ್ರ ಮೋದಿ ಕರೆದು ಬಾಯಿ ತುಂಬ ಉಗಿಬೇಕಾದಂತಹ ಪರಿಸ್ಥಿತಿಯನ್ನ ಸ್ವತಃ ಇದೇ ತೇಜಸ್ವಿ ನಿರ್ಮಾಣ ಮಾಡ್ಕೊಂಡಿದ್ರು. ಅದು ಭಾರತದಲ್ಲ, ಅಮೆರಿಕಾಗೆ ಹೋಗಿ ಅಲ್ಲೊಂದು ಕಿತಾಪತಿ ಮಾಡಿ ಏನು ಮಾಡಿದ್ರು? ಅಮೆರಿಕಾಗೆ ಹೋಗಿ ಸೀದಾ ವೈಟ್ ಹೌಸ್ ಹೋಗಿ ನರೇಂದ್ರ ಮೋದಿ ಒಂದು ಸಂದೇಶ ಕಳಿಸಿದ್ದಾರೆ ನನ್ನ ಮೂಲಕ. ಅದು ಟ್ರಂಪ್ಗೆ ಹೇಳಬೇಕು, ನಾನು ಟ್ರಂಪ್ನ ಭೇಟಿ ಮಾಡಬೇಕು ಅಂತ ಕೇಳಿರೋದು. ಅವರು ಸೀದಾ ನರೇಂದ್ರ ಮೋದಿ ಆಫೀಸಿಗೆ ಫೋನ್ ಮಾಡಿದ್ರು. ನೀವೇನೋ ಸಂದೇಶ ಕಳಿಸಿದ್ದೀರಂತಲ್ಲ, ಇಲ್ಲಿಗೆ ನಿಮ್ಮ MP ಅಂತ ಹೇಳ್ಕೊಂಡು ತೇಜಸ್ವಿ ಸೂರ್ಯ ಅನ್ನುವಂತಹ ವ್ಯಕ್ತಿ ಬಂದಿದ್ದಾರೆ. ಅವರು ಟ್ರಂಪ್ನ ಭೇಟಿ ಮಾಡಬೇಕಂತೆ, ಸೀಕ್ರೆಟ್ ಸಂದೇಶ ಅಂತೆ, ಮೋದಿ ಕಳಿಸಿರೋದಂತಲ್ಲ ಅಂತ. ಪ್ರಧಾನಿಗಳ ಕಚೇರಿ ಆಶ್ಚರ್ಯಕ್ಕೆ ಒಳಗಾಯ್ತು. 1 ನಿಮಿಷ ಇರಿ ಅಂತ ಹೇಳಿ ಎಲ್ಲ ವಿಚಾರಿಸಿದ್ರು. ಆ ಚೈಲ್ಡ್ ಕೈಯಲ್ಲಿ ನಾನು ಯಾಕೆ ಕಳಿಸಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿರ್ಬೇಕು ಅನ್ಸುತ್ತೆ. ಆ ನಂತರ ಫೋನ್ ಮಾಡಿ ಅವರನ್ನು ಒದ್ದು ಹೊರಗಾಕಿ ವೈಟ್ ಹೌಸಿಂದ ಅಂತ ಹೇಳಿ ಭಾರತದ ಪ್ರಧಾನಮಂತ್ರಿಗಳ ಕಚೇರಿಯಿಂದ ವೈಟ್ ಹೌಸ್ಗೆ ಫೋನಲ್ಲಿ ಹೇಳಿದ್ರು. ಮೋದಿ ಯಾರನ್ನೂ ಕಳಿಸಿಲ್ಲ, ಯಾರನ್ನಾದ್ರೂ ಕಳಿಸೋ ಅವಶ್ಯಕತೆ ಮೋದಿಗೆ ಏನಿಲ್ಲ. ಮೋದಿ ಏನಾದರೂ ಹೇಳಬೇಕು ಅನ್ಕೊಂಡ್ರೆ ನೇರವಾಗಿ ಟ್ರಂಪ್ಗೆ ಬಂದು ಹೇಳ್ತಾರೆ. ಅಲ್ಲಿ ಕ್ಯಾಕರ್ಸ್ ಹೋಗೋದು ಆಚೆ ಹಾಕಿದ್ರು ಈ ತೇಜಸ್ವಿ ಸೂರ್ಯ ಮತ್ತು ಜೊತೆಯಲ್ಲಿರೋರನ್ನ. ಅಂಥ ಕಿತಾಪತಿ ಮಾಡಿದಂತಹ ಪುಣ್ಯಾತ್ಮ ಈ ತೇಜಸ್ವಿ ಸೂರ್ಯ.
ಇನ್ನು ತಾನೇನೋ ದೊಡ್ಡ ಲೀಡರ್ ಅಂತ ಹೇಳಿ ನಾನು ಯುವ ಮೋರ್ಚಾದ ಅಧ್ಯಕ್ಷ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ 2021ರಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಏನೇನೋ ಮಾಡೋಕ್ಕೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಚುನಾವಣೆ ಸಂದರ್ಭದಲ್ಲಿ ಒಂದು ಶೆಲ್, ಯಾವುದು ಅಶ್ರುವಾಯು, ಆ ಶೆಲ್ ಬಿದ್ದ ತಕ್ಷಣನೇ ಗಡ 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 ನಡುಗಿ ನೈಡರಿಂಗೆ ಅಂತ ಡೈಲಾಗ್ ಹೇಳ್ತೇನೆ ಓಡ್ ಬಂದಂತಹ ವಿಡಿಯೋ ಒಂದು ಫೇಮಸ್ ಆಗೋಯ್ತು. ಅಶ್ರುವಾಯುಗೆ ಅಷ್ಟು ಹೆದರುವಂತಹ ವ್ಯಕ್ತಿ ನೈಡರಿಂಗೆ ಅಂತ ಡೈಲಾಗ್ ಹೊಡ್ಕೊಂಡು ಓಡಿದ್ದು ಅದು ಒಂದು ಕಾಮಿಡಿ ಪೀಸ್ ಆಗೋಯ್ತು. ಸೊ ಇಂತಹ ಸಾಧನೆಗಳೆಲ್ಲ ಮಾಡಿರೋದು, ಆದರೂ ಸಹಿಸ್ಕೊಂಡು ಇದ್ರು ಸಹ ಕಾರಣ ಅಂದರೆ ಅದೇ ನಾನು ಹೇಳ್ದಂಗೆ, ಒಂದು ಜಾತಿ, ಇನ್ನೊಂದು RSS ಹಿನ್ನೆಲೆ, ದ್ವೇಷ ಬಿತ್ತೋ ಸಾಮರ್ಥ್ಯ, ಈ ಕಾರಣಕ್ಕೆ. ಬಟ್ ಇವಾಗ ಅದೇನು ಬೇಕಾಗಿಲ್ಲ. ಜೆನ್ಸಿ ಬಂದು ಎದೆ ಮೇಲೆ ಡ್ಯಾನ್ಸ್ ಆಡ್ತಾ ಇದೆ, ನಮಗೆ ನಿಮ್ಮಂಥ ಅಯೋಗ್ಯರು ಚೈಲ್ಡ್ಗಳು ನಮ್ಮಲ್ಲಿದ್ರೆ ಆಗೋದಿಲ್ಲ, ನಮ್ಮ ಟೀಮಲ್ಲಿ ಸೈಡ್ಗೆ ಹೋಗಯ್ಯ ನೀನು ಅಂತ ತೇಜಸ್ವಿ ಸೂರ್ಯನ ಆ ಕಡೆ ಕಳಿಸಿ ಅಲ್ಲಿಗೆ ಹೇಮಾಂಗ್ ಜೋಶಿ ಅನ್ನುವಂಥ ಇನ್ನೊಂದು ಬ್ರಾಹ್ಮಣನನ್ನು ಕೂರಿಸಿದ್ದಾರೆ. ಹೆಂಗಿದೆ ನೋಡಿ, ಅವರವರೇ ಇರಬೇಕು. ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ, ಹೆಸರಿಗೆ ಮಾತ್ರ ಅಯ್ಯೋ ಹಿಂದೂ ನಾವೆಲ್ಲ ಒಂದು, ಹೆಸರಿಗೆ ಮಾತ್ರ ನಮ್ಮಲ್ಲಿ ಯಾವ ಭೇದ ಭಾವನೂ ಇಲ್ಲ, ನಾವೆಲ್ಲ ಒಂದೇ. ಒಳಗೊಳಗೆ ಎಲ್ಲೆಲ್ಲಿ ಯಾರನ್ನು ಕೂರಿಸ್ಬೇಕೋ ಅಲ್ಲಿ RSS ವ್ಯವಸ್ಥಿತವಾಗಿ BJPನ ಬಳಸ್ಕೊಂಡು ಅಂತಹ ಜಾಗಗಳಲ್ಲಿ ಅವರವ್ರನ್ನ ಕೂರಿಸ್ಕೊಳ್ತಾರೆ. ಸೊ ಇದು ತೇಜಸ್ವಿ ಸೂರ್ಯ ಬಾಳು ಈಗ ಗೋಳು ಆಗಿರೋದು. ಈ ರೀತಿ ಇದ್ರೆ ಅಲ್ಲಿ ಬದಲಾವಣೆಗಳು ಬೇರೆ ರೀತಿಯಲ್ಲೂ ಆಗಿದೆ. ತೇಜಸ್ವಿ ಸೂರ್ಯ ದೊಡ್ಡ ಹೆಸರೆಲ್ಲ ಕಿತ್ತು ಬಿಸಾಕಿರೋದು ಪಟ್ಟಿಯಲ್ಲಿ ದೊಡ್ಡ ಹೆಸರು ಅಮಿತ್ ಮಾಳವಿಯ. ಅದು ಅಮಿತ್ ಮಾಳವಿಯನ ಕಿತ್ತು ಬಿಸಾಕಿರೋದು ಹಿನ್ನೆಲೆ, ಅದು ಕಾರಣಗಳು ಹೇಗೆ, ಏನು ಅವನ ಅಯೋಗ್ಯತನಗಳು ಏನು, ಅದನ್ನ ವಿವರಣೆಯನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋವನ್ನು ನೋಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಆ ವ್ಯಕ್ತಿಯ ಹೆಸರು ಅತಿ ದೊಡ್ಡ ಹೆಸರು, ತೆಗೆದು ಬಿಸಾಕಿರೋದು ಮಾತ್ರ ಸುದ್ದಿಯಾಗಿಲ್ಲ, ಒಳಗಡೆ ತಗೊಂಡಿದ್ದಾರಲ್ಲ ಅವರು ಸಹ ಒಂದಷ್ಟು ಸುದ್ದಿ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಮಾಡ್ತಿರೋದು ಸ್ಮೃತಿ ಇರಾನಿಯನ್ನ ವಾಪಸ್ ತಗೊಂಡಿದ್ದಾರೆ, ಅದು ಸಹ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆ ಹುದ್ದೆಗೆ ತಗೊಂಡಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿಯ ವಿರುದ್ಧ ಜೋರಾಗಿ ಕೆಟ್ಟ ಕೊಳಕ ಕಿರ್ಚಾಡುವ ಒಂದು ಧ್ವನಿ ಬೇಕು ಅಂತ ಮತ್ತೆ ನರೇಂದ್ರ ಮೋದಿಗೆ ಅನಿಸಿದೆ, ಅಮಿತ್ ಶಾಗೆ ಅನಿಸಿದೆ, BJPಗೆ ಅನಿಸಿದೆ, RSSಗೆ ಅನಿಸಿದೆ. ಹಾಗಾಗಿ ಸ್ಮೃತಿ ಇರಾನಿಯನ್ನು ಕೂರಿಸಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಕ್ಷೇತ್ರದಲ್ಲೇ ನಿಲ್ಲಿಸ್ತಾರೆ ಅಂತ ಕಾಣುತ್ತೆ. ಸೊ ಇನ್ಮೇಲೆ ರಾಹುಲ್ ಗಾಂಧಿಯ ವಿರುದ್ಧ ಸ್ಮೃತಿ ಇರಾನಿಯ ಅಂತ ಏಜಸ್ರು ಬಿಟ್ಕೊಂಡು ಕಿರ್ಚಾಡುವಂತಹದ್ದನ್ನ ನಾವು ಮತ್ತೆ ನೋಡಬೇಕಾಗತ್ತೆ. ಸೊ ಈ ಮಹಾತಾಯಿನು ದ್ವೇಷ ಬಿತ್ತೋದ್ರಲ್ಲಿ ಏನು ಕಡಿಮೆ ಇಲ್ಲ. ರೋಹಿತ್ ವೇಮುಲ ಅನ್ನುವಂತಹ ಅಮಾಯಕ ದಲಿತ ಹುಡುಗನಿಗೆ ಆದ ಅನ್ಯಾಯ, ಆತನಿಗೆ ಬಂದ ಸಾವು, ಅದಕ್ಕೆ ಯಾವ ರೀತಿ ಈ ಪುಣ್ಯಾತಿಗಿತ್ತಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಹೊಣೆ ಅಥವಾ ಆರೋಪಗಳು ಕೇಳಿ ಬಂತು, ಅದೆಲ್ಲವೂ ನಿಮಗೆ ಗೊತ್ತಿರುವಂತಹ ವಿಚಾರನೆ. ಸೊ ದಲಿತರ ಬಗ್ಗೆ ಇವರ ಮನಸ್ಥಿತಿ ಏನು, ಈ ದೇಶದ ಸಂವಿಧಾನವನ್ನು ಹೇಗೆ ನೋಡ್ತಾರೆ, ಈ ದೇಶದಲ್ಲಿ ದ್ವೇಷ ಬಿತ್ತೋದ್ರ ಬಗ್ಗೆ ಇವರು ಯಾವ ರೀತಿಯಾದಂತಹ ಮನೋಭಾವನೆಯನ್ನು ಹೊಂದಿದ್ದಾರೆ ನಿಮಗೆ ಗೊತ್ತೇ ಇರುತ್ತೆ. ಅದು ಬಿಟ್ಟರೆ ಇನ್ನೊಂದು ದೊಡ್ಡ ಹೆಸರು ರಾಮ್ ಮಾಧವ್. ಈ ಹಿಂದೆ BJPಯಲ್ಲಿ ಒಂದಷ್ಟು ಸ್ಥಾನವನ್ನು ಕೊಡಲಾಗಿತ್ತು. RSS ಹಿನ್ನೆಲೆಯ ವ್ಯಕ್ತಿ, ತುಂಬಾ ಪವರ್ಫುಲ್ RSS ಲೀಡರ್, ವೈಸ್ ಪ್ರೆಸಿಡೆಂಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಉಪಾಧ್ಯಕ್ಷ. ಸೊ ಅದೊಂದು ಹೊಸ ಸೇರ್ಪಡೆ. ಅದಕ್ಕಿಂತ ಒಂದಷ್ಟು ಇನ್ನೊಂದು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ವಸುಂಧರಾ ರಾಜೆ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ. ಈಗೇನು ಭಜನ್ ಲಾಲ್ ಶರ್ಮಾ ಮುಖ್ಯಮಂತ್ರಿ ಆಗಿದ್ದಾರೆ, ಆ ಸಂದರ್ಭದಲ್ಲಿ ಅವರ ಆಯ್ಕೆಗೆ ಪ್ರತಿರೋಧವನ್ನು ಒಡ್ಡಿದಂಥವರು ಈ ವಸುಂಧರಾ ರಾಜೆ. ಇವತ್ತಿಗೂ ಮುನಿಸು ಕಡಿಮೆ ಆಗಿಲ್ಲ. ಆ ಮುನಿಸು ಕಡಿಮೆ ಮಾಡೋದಕ್ಕೆ ಅಂತಲೇ ಅನ್ಸುತ್ತೆ ಇವರನ್ನು ಸಹ ವೈಸ್ ಪ್ರೆಸಿಡೆಂಟ್ ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರು ಆಯ್ಕೆ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಇವರು ಎಲ್ಲಿ ಯಾವ ಮಟ್ಟಕ್ಕೆ ಸಮಾಧಾನ ಆಗ್ತಾರೆ? ಯಾಕಂದ್ರೆ ಮನೆತನದಿಂದ ಬಂದಿರುವಂತಹ ಮಹಿಳೆ, ರಾಣಿ, ರಾಜರು, ಯುವರಾಜ, ಯುವರಾಣಿ, ಈ ರೀತಿಯಾದಂತಹ ಮನಸ್ಥಿತಿಯ ಮಹಿಳೆ ಇವರು. ಇವರಿಗೆ ಇಂತಹ ಸ್ಥಾನವನ್ನು ಕೊಟ್ಟು ಇವರನ್ನು ಸಮಾಧಾನ ಪಡಿಸೋಕ್ಕಾಗತ್ತಾ? ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ದೀವಿ, ರಾಷ್ಟ್ರೀಯ ಮಟ್ಟದಲ್ಲಿ ವೈಸ್ ಪ್ರೆಸಿಡೆಂಟ್ ಕೊಡ್ತಾ ಇದ್ದೀವಿ, ಇಲ್ಲಿ ನಿಮಗೆ ಹೆಚ್ಚಿನ ಗೌರವ ಕೊಡ್ತೀವಿ ಅಂದರೆ ಅವರು ಸಮಾಧಾನ ಆಗ್ತಾರಾ? ಗೊತ್ತಿಲ್ಲ. ಬಟ್ ರಾಜಸ್ಥಾನದಲ್ಲಿ ಮುಂಬರುವ ಚುನಾವಣೆಗಳ ಸಂದರ್ಭದಲ್ಲಿ ಈ ಫೈಟ್ ಇರದೇ ಇರಲಿ ಮುಖ್ಯಮಂತ್ರಿ ಪೋಸ್ಟ್ಗೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೂರಿಸಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ರಾಜಕೀಯ ಅರ್ಥ ಮಾಡಿಕೊಳ್ಳುವಂತಹ ಯಾರಿಗೆ ಬೇಕಾದ್ರೂ ಅರ್ಥ ಆಗುತ್ತೆ. ಇನ್ನು ಈ ರೀತಿಯ ಬದಲಾವಣೆಗಳನ್ನು ಮಾಡುವ ಮೂಲಕ ಜೆನ್ಸಿಯ ಹೊಡೆತ, ಜೆನ್ ಆಲ್ಫಾ ಹೊಡೆತ, ವಿರೋಧ ಪಕ್ಷಗಳ ದಾಳಿ ಎಲ್ಲವನ್ನೂ ಸಹ ನಾವು ಸಮರ್ಥವಾಗಿ ನಿಭಾಯಿಸಬಹುದು. ಮತ್ತೆ ಏನೋ ಸುಳ್ಳೋ ಪಳ್ಳೋ ಹೇಳಿ
ದ್ವೇಷ ಬಿತ್ತಿ ಹಿಂದೂ ಮುಸ್ಲಿಂ ಮಾಡಿ ಏನೋ ಮಾಡಿ 2029ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋದು ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು RSSನ ಪ್ಲಾನಿಂಗು. ಅದರ ಭಾಗವಾಗಿ ಇಂತಹ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಯುವ ಮೋರ್ಚಾದ ಅಧ್ಯಕ್ಷ ಸ್ಥಾನದಿಂದ ಕಿಕ್ ಔಟ್ ಆಗಿದ್ದಾರೆ ಅಷ್ಟೇ. ಸೊ ಇದು ಈ ಸುದ್ದಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.